ಸಂಸಾರ ಮಾಡಿ ಮಕ್ಕಳ ಹಡ್ದವನಿಗೆ ಗಂಡ ಮಗ ಅನ್ನಂಗಿಲ್ಲ. ಸಾಯ ಕಾಲಕ್ಕೆ ಅವ್ವ ಅಪ್ಪನಿಗೆ ತುತ್ತ ಅನ್ನ ಹಾಕದವ್ ನಿಜವಾದ ಗಂಡ ಮಗ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಮನೆಯ ಮಗಳು ಆ ಮನೆ ಒಳಗೆ 1000 ವರ್ಷ ಬದುಕೌಳದಳ, 100 ವರ್ಷ ಜೀವನ ಮಾಡೋಳದಳ. ಸುಳ್ಳು ಮಾತೀಗ ಸಟ್ ಮಾತೀಗ ಶ್ರೀಮಂತದನ ಅಂತ ಅನ್ಕೊಂಡು ಯವ್ವ ಹೊಲ 1 ಎಕರೆ ಇರ್ಲಿ, ಹಗಲೆಲ್ಲ ಹೊಲದಾಗ ಮತ್ ದುಡಿಲಿ, ಹೊತ್ತು ಮುಣಿಗಿ ಸೀದಾ ಮನೆಗೆ ಬರ್ತಾನಲ್ಲ ಅವನಿಗೆ ನಿಮ್ಮ ಮಗಳನ್ನ ಕುಡ್ರಿ ಬಿಟ್ರ ಇವ್ ನೌಕರಿ ಪೌಕ್ರಿ ತಡಿ, ಈ ನೌಕರಿ ಪೌಕ್ರಿ ಬೆನ್ನ ಹತ್ತಿ ಹೋಗ್ಬೇಡ್ರಿ. ಅಲ್ಲಿ ಚಂದ ಇತ್ತಂದ್ರ ಅಲ್ಲಿ ಕನ್ಯಾ ಕುಡ್ರಿ, ನಾನು ಬೇಡ ಅನ್ನಂಗಿಲ್ಲ. ನಿಮ್ ಮಗಳನ್ನ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿ ಅನ್ನುವಂಗ ನೋಡ್ಕೊಳ್ಳೋವನಿಗೆ ಮಗಳು ಕುಡ್ರಿ ಬಿಟ್ರ ಇಂಥ ಭಾವ ಅವನಲ್ಲಿ ಇರ್ಲಿ. ಈಗ ನೀವೆಲ್ಲ ಬೆನ್ನ ಹತ್ತಿರಿ, ಎಲ್ಲ ನೌಕರಿ ಮತ್ ರೈತರಲ್ಲಿ ಹೋಗ್ಬೇಕು. ಎಲ್ಲ ಕೇಳಿದ್ರೆ ಇಲ್ರಿ ಅವ ಹೊಲದಾಗ ಕೆಲಸ ಮಾಡ್ತಂದ್ರೆ ಹೆಣ್ಣೆ ಕೊಡಲ್ಲ. ನಾನ್ ಮೊನ್ನೆ ಹೋಗಿದ್ದ, ಒಬ್ಬ ತಾಯಿ ಅಳಾಕತ್ತಿದ್ರು, ಕಣ್ಣೀರ್ ಹಾಕಕತ್ತಿದ್ರು. ಯಾಕವ್ವ ಕಣ್ಣೀರ್ ಹಾಕಕತ್ತಿ? ಇಲ್ರಿಯಪ್ಪ, ಒಂದು 30 ಎಕರೆ ಹೊಲ ಅದ, ಒಬ್ಬನೇ ಮಗ ಅದನ, ವಯಸ್ಸಿಗೆ ಬಂದನ, ಹೆಣ್ಣೆ ಸಿಗ್ತಾ ಇಲ್ಲ ಅಂತ ಅಳಾಕತ್ತಿದ್ರು ಪಾಪ. ನಾನಂದ ಯಾಕವ್ವ? ಇಲ್ಲ ನನ್ ಮಗನಿಗೆ ಕನ್ಯಾ ಬರಾಕತ್ತವ, ರೈತನ ಮಗ ಅಂತ, ರೈತನ ಹೊಲದಾಗ ದುಡಿತನಂತ ಕೊಡಲಾಗ್ಯಾರ ಅಂದ್ರು. ಅಮ್ಮ ನಿಮ್ಗೊಂದು ಮಾತು ಹೇಳಿ, ನಾನು 3 ಮಂದಿ ಹೆಣ್ಮಕ್ಳು, ನಾನು ಪ್ರವಚನದಾಗ ಎಲ್ಲಾ ಇರುತ್ತ ಮತ್ತೆ ಹೇಳಕತ್ತೀನಿ, ನಾನು ನಿಮಗೆ ಎಲ್ಲವನ್ನ ಅರ್ಥಕೊಂಡು ಹೋಗೋದು. ಆದ್ರೆ ಆ ತಾಯಿ 3 ಜನ ಮಕ್ಕಳು, 3 ಜನ ಹೆಣ್ಮಕ್ಳು ಹೊಲಕ್ಕ ಹೊಳಿಗ ಬಟ್ಟಿ ತೊಳ್ಯಾಕ್ ಹೋಗಿದ್ರ. 3 ಜನ ಹೆಣ್ಮಕ್ಳು ಬಟ್ಟಿ ತೊಳ್ಕೊಂಡು ಒಂದು ಕೊಡ ತಲೆ ಮೇಲೆ ಇಟ್ಕೊಂಡ್ರ, ಒಗದದ ಬಟ್ಟಿ ಬಕೆಟ್ ಕೈಯಾಗ ಹಿಡ್ಕೊಂಡ್ರ, ಮನಿಗ್ ಬರಾಕತ್ತಾರ. ಅದ್ರಾಗಿದ್ದು ಒಬ್ಬ ಹೆಣ್ಮಗಳಂದಳು, ನನ್ನ ಮಗ ಡಾಕ್ಟರ್ ಅದನ, 1 ತಿಂಗಳಿಗೆ 4 ಲಕ್ಷ ದುಡಿತಾನ, ನನ್ನ ಮಗ ಬಹಳ ಚಲೋ ಅದನ ಅಂದಳು. ಅದ್ರಾಗಿದ್ದ ಇನ್ನೊಬ್ಬ ತಾಯಿ ಏನಾಕತ್ಳು, ನನ್ ಮಗ ಏನ್ ಕಡಿಮೆ ಏನ್? ನಿನ್ ಮಗ ಡಾಕ್ಟರ್ ಇದ್ರೆ ನನ್ನ ಮಗ ಇಂಜಿನಿಯರಿಂಗ್ ಅದನ, ನನ್ನ ಮಗ 10 ಲಕ್ಷ ದುಡಿತಾನ ತಿಂಗಳಿಗೆ. ಇಷ್ಟ ಅನ್ನೋದ್ರೊಳಗ ಪಾಪ ತಾಯಿ, ಇನ್ನೊಂದು ತಾಯಿ ಇತ್ತಲ್ಲ, ಅಕಿನ್ ತಲೆ ಮೇಲೆ ಕೊಡ ಇತ್ತು, ಬಕೆಟ್ ಇತ್ತು, ಸುಮ್ಮ ಬರಾಕತ್ತು. ನಿನ್ನ ಮಗ ಏನದನ? ನನ್ನ ಮಗ ನಿಮ್ಮಷ್ಟು ಹೇಳ್ಕೊಳ್ಳಷ್ಟು ದೊಡ್ಡವ ಇಲ್ಲಪ್ಪ. ಅವ ಬೆಳಗ್ಗೆ ಆದ್ರ 2 ಎತ್ತ, ಮೈ ಮೇಲೆ ಒಂದು ಬಾರ್ಕೋಲ ಇದು ಹಾಕೊಂಡು ಹೊಲದಾಗ ಮುಂಜಾಳಿ ದುಡಿತಾನ, ನನ್ನ ಮಗ ಏನು ಶ್ರೀಮಂತಿಲ್ಲ ಅಂದಳು ತಾಯಿ. ಇಷ್ಟ ಅನ್ನೋದ್ರೊಳಗೆ ಡಾಕ್ಟರ್ ಎದುರು ಬಂದ. ತಾಯಿಗತ್ತನ, ಯವ್ವ ನಾ ಡ್ಯೂಟಿಗೆ ಹೋಗಿ ಬರ್ತೀನಿ ಅಂದ. ಹೋಗ್ ಬಾ ಮಗ ಅಂದಳು. ಇನ್ನೊಬ್ಬ ಮಗ ಬಂದ, ಇಂಜಿನಿಯರಿಂಗ್ ಇದ್ದ ಅವ ಅಂತಾನೆ, ಯವ್ವ ನಾ ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂದ. ಹೋಗ್ ಬಾ ಮಗ ಅಂದಳು. ಇಷ್ಟ ಅನ್ನೋದ್ರೊಳಗ ಮೈ ಮೇಲೆ ಬಾರ್ಕೋಲ್ ಹಾಕೊಂಡು 2 ಎತ್ತುಗಳು ತಗೊಂಡು ಹೊಲಕ್ಕೆ ನಡೆದಿದ್ದ. ಅವನ ತಲೆ ಮೇಲೆ ಕೊಡ ಬಕೆಟ್ ಇದ್ದದ್ ಕಂಡು ಅವಗತ್ತಾನೆ, ಯವ್ವ ನಾನ್ ನಿನಗೆ ಹೇಳಿಲ್ಲ, ನಾ ಇರೋ ತನಕ ನೀ ಹೊಳಿಗ ನದಿಗ ಬಟ್ಟಿ ತೊಳ್ಯಾಕ್ ಹೋಗ್ಬೇಡ, ನೀ ಎಷ್ಟು ಬಟ್ಟಿ ತೊಳಿತೇಳು ನಾನಾ ನೀರ್ ತಂದು ಹಾಕ್ತೀನಿ ಅಂದಿದ್ದೆ, ನೀ ಯಾಕೆ ಇಲ್ಲಿಗೆ ಬಂದಿದ್ದೆ ಅಂತ ತಿಳ್ಕೊಂಡು ಅವನ ತಲೆ ಮ್ಯಾಲಿದ್ದು ಕೊಡ ತಗೊಳಕ್ಕಿಂತ ಎತ್ತಿ ಒಯ್ದು ಕಂಬಿಗೆ ಕಟ್ಟದ. ಅವನ ತಲೆ ಮ್ಯಾಲಿನ ಕೊಡ ಹೆಗಲ ಮ್ಯಾಲ ಇಟ್ಕೊಂಡ, ಬಕೆಟ್ ಕೈಯಾಗಿ ಹಿಡ್ಕೊಂಡು ಅವ ಮುಂದೆ ನಡೆದ, ಅವು ಹಿಂದೆ ನಡೆಯಾಕತ್ಳು. ಇವ ನನ್ನ ಮಗ ಅಂತ ತಾಯಿ ಹೆಮ್ಮೆಯಿಂದ ಹೇಳಿದಳು. ಇವ ನನ್ನ ಮಗ. ಅವ್ವ ಅಪ್ಪಗ ರೊಕ್ಕ ಕೊಟ್ಟವ ಮಕ್ಕಳಾಗಂಗಿಲ್ಲ. ಅವ್ವ ಅಪ್ಪನ ಕಣ್ಣಾಗ ನೀರ್ ತರಿಸಲಾರದವ್ ನಿಜವಾದ ಮಗ ಆಗ್ತಾನ. ಇದು ತಲೆಯಾಗಿಟ್ಟುಕೋರಿ ನೀವು, ಇದು ನಿಜವಾದ ಗಂಡ ಮಗ. ಸಂಸಾರ ಮಾಡಿ ಮಕ್ಕಳ ಹಡ್ದವನಿಗೆ ಗಂಡ ಮಗ ಅನ್ನಂಗಿಲ್ಲ. ಸಾಯ ಕಾಲಕ್ಕೆ ಅವ್ವ ಅಪ್ಪನಿಗೆ ತುತ್ತ ಅನ್ನ ಹಾಕದವ್ ನಿಜವಾದ ಗಂಡ ಮಗ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು.